ಯುಗಾದಿ ಎಂದರೆ ಸಂಭ್ರಮ. ಯುಗಾದಿ ಅಂದ್ರೆ ಯುಗಾದಿ ಅಂದ್ರೆ ಸಂತಸ, ಸಂಭ್ರಮ, ಹೊಸ ಬಟ್ಟೆ. ಯುಗಾದಿ ಅಂದರೆ ಬೇವು ಬೆಲ್ಲ. ಈ ಬೇವು ಬೆಲ್ಲ ಅಂದಾಗ ಶ್ಲೋಕ ನೆನಪಾಗಿದೆ. ಶತಾಯು ವಜ್ರದೇಯಾಯ ಸರ್ವ ಸಂಪತ್ಕರಾಯ ಚ ಸರ್ವ ರೋಗ ವಿನಾಶಾಯ ನಿಂಬಕಂ ದಳಭಕ್ಷಣಂ. ಈ ಶ್ಲೋಕದ ಅರ್ಥ ಏನಂದ್ರೆ, ನಾವು ಬೇವು ಬೆಲ್ಲ ತಿಂದ್ರೆ ನಾವು ವಜ್ರದಂತೆ ಬಲಿಷ್ಠರಾಗ್ತೀವಿ. ನಾವು ಕೂಡ ಇನ್ನು ಬೇವು ಬೆಲ್ಲ ತಿಂದು ವಜ್ರದಂತೆ ಬಲಿಷ್ಠರಾಗಿ ಈ ಕಾರ್ಯಕ್ರಮನ ಎಂಜಾಯ್ ಮಾಡೋಣ. ಈ ಕಾರ್ಯಕ್ರಮದ ಪ್ರಿಪರೇಷನ್ ವಿಡಿಯೋ ನೋಡಿದೆ, ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೌದು, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಅದಕ್ಕೂ ಮುಂಚೆ ನಾವು ಯುಗಾದಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣವಾ? ಯುಗಾದಿ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ, ಎಲ್ಲಿಂದ ಆರಂಭ ಆಯ್ತು ಅಂತ? ಖಂಡಿತವಾಗ್ಲೂ ಒಂದಲ್ಲ. ಯುಗಾದಿ ಒಂದು ಪ್ರಕೃತಿ ಹಬ್ಬ. ವಸಂತದ ಚಿಗುರು, ಕೋಗಿಲೆಯ ಸುಮಧುರ ಗಾನ, ಪ್ರಕೃತಿಯಲ್ಲಾಗೋ ಬದಲಾವಣೆಗಳು, ಇದನ್ನೆಲ್ಲ ಸೇರಿ ನಾವು ಇದನ್ನ ನಮ್ಮ ಹೊಸ ವರ್ಷಾರಂಭ ಅಂತಲೂ ಕರಿತೀವಿ. ನಮ್ಮ ಭಾರತೀಯ ಹಬ್ಬಗಳು ಹೇಗಿರುತ್ತೆ ಅಂದ್ರೆ, ಅದಕ್ಕೆ ಒಂದು ವೈಜ್ಞಾನಿಕ, ಒಂದು ಪೌರಾಣಿಕ ಮತ್ತು ಒಂದು ಐತಿಹಾಸಿಕ ಹಿನ್ನೆಲೆ ಇರುತ್ತೆ. ಇದರಲ್ಲಿ ಯುಗಾದಿ ಕೂಡ ಹೊರತಾಗಿಲ್ಲ. ಯುಗಾದಿಗೂ ಕೂಡ ಒಂದು ವೈಜ್ಞಾನಿಕ, ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ಯುಗಾದಿ ನಮ್ಮ ಪ್ರಕೃತಿ ಮಾತೆಗೆ ನಾವು ಕೃತಜ್ಞತೆ ಸಲ್ಲಿಸುವ ಒಂದು ಹಬ್ಬ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯುಗಾದಿ ಪೌರಾಣಿಕ ಹಿನ್ನೆಲೆ ತಿಳ್ಕೊಬೇಕಂದ್ರೆ, ಹಿಂದಿನ ಕಾಲದಲ್ಲಿ ಸೋಮಕಾಸುರ ಅಂತ ಒಬ್ಬ ರಾಕ್ಷಸನಿದ್ದಂತೆ. ಅವನು ಎಲ್ಲ ವೇದಗಳನ್ನು ಕಲಿತು ಸಮುದ್ರದಡಿ ಬಚ್ಚಿಟ್ಟಿದ್ದ. ಅದನ್ನ ಬ್ರಹ್ಮ ವಿಷ್ಣು ಅವನನ್ನು ಸಂಹರಿಸಿ ಅದನ್ನು ಬ್ರಹ್ಮದೇವನು ತಂದುಕೊಟ್ಟಾಗ ಯುಗ ಆದಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಯುಗಾದಿ ಎಂದು ಹೇಳಲಾಗುವುದು. ಥ್ಯಾಂಕ್ ಯು ವಂದನಾ. ನಮಗೆಲ್ಲ ಯುಗಾದಿಯ ಪೌರಾಣಿಕ ಹಿನ್ನೆಲೆ ಹೇಳಿದ್ರೆ, ಯುಗಾದಿಯ ಐತಿಹಾಸಿಕ ಹಿನ್ನೆಲೆ ಮೇ ಬಿ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇರ್ಬೋದು, ಏನಿದೆ ಐತಿಹಾಸಿಕ ಹಿನ್ನೆಲೆ ಅಂತ. ನಮ್ಮ ಭರತ ಖಂಡದಲ್ಲಿ ಶಾತವಾಹನರ ಸಾಮ್ರಾಜ್ಯ ಅಂತ ಇತ್ತು. ಮೇ ಬಿ ಕೆಲವರಿಗೆ ಗೊತ್ತಿರ್ಬೋದು. ಆ ಶಾತವಾಹನರ ಸಾಮ್ರಾಜ್ಯದಲ್ಲಿ ಶಾಲಿವಾಹನ ಅಂತ ಒಬ್ಬ ಇರ್ತಾನೆ. ಅವನು ಒಂದು ಯುದ್ಧದಲ್ಲಿ ಪ್ರಚಂಡ ವಿಜಯ ಜಯಿಸ್ತಾನೆ. ಆ ವಿಜಯದ ನಂತರ ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆ ಅಂತ ಆರಂಭಿಸ್ತಾರೆ. ನೀವೆಲ್ಲ ನೋಡಿರ್ಬೋದು, ಪಂಚಾಂಗದಲ್ಲಿ, ಹಿಂದೂ ಪಂಚಾಂಗದಲ್ಲಿ ಶಾಲಿವಾಹನ ಶಕೆ ಅಂತ ಇರುತ್ತೆ. ಅದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಶುರುವಾಗಿ 78 ವರ್ಷಗಳ ನಂತರ ಶುರುವಾಗುತ್ತೆ. ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ 2025 ಇವಾಗ. ನಮ್ಮ ಶಾಲಿವಾಹನ ಶಕೆ ಪ್ರಕಾರ 1947. ಮತ್ತೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ 2082. ಇದು ನಮ್ಮ ಐತಿಹಾಸಿಕ ಹಿನ್ನೆಲೆ. ವಂದನಾ. ಯುಗಾದಿ ನಾವು ಎರಡು ರೀತಿ ಆಚರಿಸ್ತೀವಿ. ಒಂದು ಬಂದ್ಬಿಟ್ಟು ಒಂದು ಕರಾವಳಿ ಭಾಗದಲ್ಲಿ ಅದನ್ನು ಸೌರಮಾನ ಯುಗಾದಿ ಅಂತ ಹೇಳಿದ್ರೆ, ಉಳಿದ ಕಡೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ. ಈಗ ಅಲ್ಮೇಲೆ ನಾವು ಯಾವ ತರ ಆಚರಿಸ್ತೀವಿ ಅಂತ ನೋಡೋಣ. ಖಂಡಿತವಾಗ್ಲೂ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೂ ಮುಂಚೆ ನಾವು ವಿಘ್ನೇಶ್ವರನನ್ನು ನೆನೆದು ಪ್ರಾರಂಭಿಸೋಣ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಕಾರ್ಯಕ್ರಮ ನಾವು ಪ್ರಾರ್ಥನೆಯಿಂದ ಶುರು ಮಾಡೋದು ನಮ್ಮದೊಂದು ಸಂಪ್ರದಾಯ ಪದ್ಧತಿನೇ ಆಗಿದೆ. ಅದರಲ್ಲೂ ನಮ್ಮ ವಿಘ್ನ ನಿವಾರಕ ಗಣನಾಯಕ ನಮ್ಮ ವಿನಾಯಕನ ನಮಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸಲು ಬರ್ತಿದ್ದಾರೆ ಅಶ್ವಿನಿ ಮತ್ತು ಸ್ವಾತಿ. ಲೆಟ್ಸ್ ವೆಲ್ಕಮ್ ಅಶ್ವಿನಿ and ಸ್ವಾತಿ.